ಹಲೋ ಫ್ರೆಂಡ್ಸ್, ದರ್ಶನ್ ಅವರ ಕಾಟೇರ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗಿ ಕರ್ನಾಟಕದಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಕೇವಲ ಒಂದೇ ವಾರದಲ್ಲಿ 100 ಕೋಟಿ ಕ್ಲಬ್ ಸೇರುವ ಮೂಲಕ ಹಳೆಯ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿ ಹೊಸ ದಾಖಲೆಗಳನ್ನು ಬರೆದಿದೆ. ಇನ್ನು ಕರ್ನಾಟಕದಲ್ಲಿ ಕಾಟೇರ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗ್ತಿದ್ದ ಹಾಗೆ ಬೇರೆ ದೇಶಗಳಲ್ಲೂ ಕೂಡ ಕಾಟೇರ ಸಿನಿಮಾವನ್ನ ರಿಲೀಸ್ ಮಾಡಿದ್ದಾರೆ. ಹೌದು ಫ್ರೆಂಡ್ಸ್, ಅಮೆರಿಕ, ಆಸ್ಟ್ರೇಲಿಯಾ, ದುಬೈ ಸೇರಿದಂತೆ ಇನ್ನು ಕೆಲವು ದೇಶಗಳಲ್ಲಿ ಕಾಟೇರ ಸಿನಿಮಾವನ್ನ ರಿಲೀಸ್ ಮಾಡಿದ್ದಾರೆ. ಅಲ್ಲಿಂದಲೂ ಕೂಡ ಕಾಟೇರ ಸಿನಿಮಾಗೆ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದ್ದು ಅಲ್ಲಿನ ಥಿಯೇಟರ್ಗಳು ಕೂಡ ಹೌಸ್ಫುಲ್ ಆಗ್ತಾ ಇವೆ. ಕಾಟೇರ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಆಡಿಯನ್ಸ್ ಗಳಿಂದ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ಇನ್ನು ಫ್ಯಾಮಿಲಿ ಆಡಿಯನ್ಸ್ ಗಳು ಕಾಟೇರ ಸಿನಿಮಾವನ್ನ ಹೆಚ್ಚಾಗಿ ನೋಡ್ತಾ ಇದ್ದಾರೆ. ಈಗಿದ್ರೂ ಕೂಡ ಕಾಟೇರ ಸಿನಿಮಾವನ್ನ ಯಾಕೆ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ರಿಲೀಸ್ ಮಾಡ್ತಾ ಇಲ್ಲ ಅಂತ ಸಾಕಷ್ಟು ಜನ ಅಭಿಮಾನಿಗಳಲ್ಲಿ ಗೊಂದಲವಿದೆ. ಹೌದು ಫ್ರೆಂಡ್ಸ್, ಕಾಟೇರ ಚಿತ್ರತಂಡವು ಸಿನಿಮಾ ರಿಲೀಸ್ಗೂ ಮೊದಲೇ ನಾವು ಎಲ್ಲಾ ಭಾಷೆಗಳಿಗೂ ಕೂಡ ಸಿನಿಮಾವನ್ನ ಡಬ್ ಮಾಡಿ ಆಗಿದೆ, ಆದ್ರೆ ಕನ್ನಡದಲ್ಲಿ ಮಾತ್ರ ರಿಲೀಸ್ ಮಾಡ್ತಾ ಇದೀವಿ. ಇಲ್ಲಿನ ಆಡಿಯನ್ಸ್ ಗಳ ರೆಸ್ಪಾನ್ಸ್ ನ ಮೇಲೆ ಕಾಟೇರ ಸಿನಿಮಾವನ್ನ ಬೇರೆ ಭಾಷೆಯಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ದರ್ಶನ್ ಅವರ ಕಾಟೇರ ಸಿನಿಮಾ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಆಡಿಯನ್ಸ್ ಗಳಿಂದಲೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಅನ್ನ ಪಡೆದುಕೊಳ್ತಾ ಇದೆ. ಹೀಗಿದ್ರೂ ಕೂಡ ಕಾಟೇರ ಸಿನಿಮಾವನ್ನ ಯಾಕೆ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ರಿಲೀಸ್ ಮಾಡ್ತಾ ಇಲ್ಲ ಅಂತ ಸಾಕಷ್ಟು ಜನ ಅಭಿಮಾನಿಗಳಲ್ಲಿ ಗೊಂದಲವಿದೆ. ಹೌದು ಫ್ರೆಂಡ್ಸ್, ದರ್ಶನ್ ಅವರ ಕಾಟೇರ ಸಿನಿಮಾವನ್ನ ಬೇರೆ ಭಾಷೆಯಲ್ಲೂ ಕೂಡ ರಿಲೀಸ್ ಮಾಡಿ ಅಂತ ಕೇವಲ ದರ್ಶನ್ ಅವರ ಅಭಿಮಾನಿಗಳು ಹೇಳ್ತಾ ಇಲ್ಲ. ಬೇರೆ ಭಾಷೆಯ ಆಡಿಯನ್ಸ್ಗಳು ಕಾಟೇರ ಸಿನಿಮಾವನ್ನ ಕನ್ನಡದಲ್ಲೇ ನೋಡಿದ್ದು ನಮ್ಮ ಭಾಷೆಯಲ್ಲೂ ಕೂಡ ಕಾಟೇರ ಸಿನಿಮಾವನ್ನ ರಿಲೀಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, ತೆಲುಗು, ತಮಿಳು ಹಾಗೂ ಬಾಲಿವುಡ್ ನ ಅಂದ್ರೆ ಹಿಂದಿಯ ಸಾಕಷ್ಟು ಜನ ಆಡಿಯನ್ಸ್ಗಳು ಕಾಟೇರ ಸಿನಿಮಾವನ್ನ ನಮ್ಮ ಭಾಷೆಯಲ್ಲೂ ಕೂಡ ರಿಲೀಸ್ ಮಾಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಗಳನ್ನ ಹಾಕ್ತಾ ಪೋಸ್ಟ್ ಗಳನ್ನ ಹಾಕ್ತಾ ಇದ್ದಾರೆ. ಸೌತ್ ಇಂಡಿಯಾದ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಕ್ಸಸ್ ಅನ್ನ ಕಾಣಬೇಕು ಅಂದ್ರೆ ಆ ಒಂದು ಸಿನಿಮಾ ಹಿಂದಿಯಲ್ಲಿ ರಿಲೀಸ್ ಆಗಿ ಸದ್ದನ್ನ ಮಾಡಬೇಕು. ಯಾಕಂದ್ರೆ ಹಿಂದಿಯಲ್ಲಿ ಸಾಕಷ್ಟು ಜನ ಆಡಿಯನ್ಸ್ ಗಳು ಇರೋದ್ರಿಂದ ಆ ಒಂದು ಸಿನಿಮಾ ಬಹಳಷ್ಟು ಜನಕ್ಕೆ ರೀಚ್ ಆಗುತ್ತೆ. ಜೊತೆಗೆ ಆ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಕ್ಸಸ್ ಅನ್ನ ಕಾಣುತ್ತೆ. ಈಗ ದರ್ಶನ್ ಅವರ ಕಾಟೇರ ಸಿನಿಮಾವನ್ನ ಹಿಂದಿಯಲ್ಲಿ ರಿಲೀಸ್ ಮಾಡಬೇಕು ಅಂತ ಸಾಕಷ್ಟು ಜನ ಅಭಿಮಾನಿಗಳು ಹಾಗೆ ಸಾಕಷ್ಟು ಜನ ಹಿಂದಿಯ ಆಡಿಯನ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಗಳನ್ನ ಹಾಕ್ತಾ ಪೋಸ್ಟ್ ಗಳನ್ನ ಹಾಕ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, ಕುರುಕ್ಷೇತ್ರ ಸಿನಿಮಾ ದರ್ಶನ್ ಅವರ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ರಿಲೀಸ್ ಆಯಿತು. ಕರ್ನಾಟಕದಲ್ಲಿ ಕುರುಕ್ಷೇತ್ರ ಸಿನಿಮಾಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ತು. ಆದ್ರೆ ಬೇರೆ ಭಾಷೆಗಳಲ್ಲಿ ಕುರುಕ್ಷೇತ್ರ ಸಿನಿಮಾಗೆ ಥಿಯೇಟರ್ಗಳ ಇಶ್ಯೂ ಆಯಿತು. ಅದರಲ್ಲೂ ಹಿಂದಿಯಲ್ಲಿ ಕುರುಕ್ಷೇತ್ರ ಸಿನಿಮಾಗೆ ಥಿಯೇಟರ್ಗಳೇ ಸಿಗ್ಲಿಲ್ಲ. ಆದ್ರೆ ದರ್ಶನ್ ಅವರ ಕುರುಕ್ಷೇತ್ರ ಸಿನಿಮಾ ಹಿಂದಿಗೆ ಡಬ್ ಆಗಿ ಯೂಟ್ಯೂಬ್ ನಲ್ಲಿ ರಿಲೀಸ್ ಆದಾಗ ಬರೋಬ್ಬರಿ 24 ಮಿಲಿಯನ್ ಬಾಲಿವುಡ್ ನ ಆಡಿಯನ್ಸ್ಗಳು ಅಂದ್ರೆ ಹಿಂದಿಯ ಆಡಿಯನ್ಸ್ಗಳು ದರ್ಶನ್ ಅವರ ಕುರುಕ್ಷೇತ್ರ ಸಿನಿಮಾವನ್ನ ನೋಡಿದ್ರು. ಯೂಟ್ಯೂಬ್ ನಲ್ಲಿ ದರ್ಶನ್ ಅವರ ಕುರುಕ್ಷೇತ್ರ ಸಿನಿಮಾವನ್ನ ನೋಡಿದಂತಹ ಸಾಕಷ್ಟು ಜನ ಹಿಂದಿಯ ಆಡಿಯನ್ಸ್ಗಳು ದರ್ಶನ್ ಅವರನ್ನ ಹಾಗೂ ಅವರ ನಟನೆಯನ್ನ ಇಷ್ಟಪಟ್ಟು ಕಮೆಂಟ್ ಗಳನ್ನ ಮಾಡಿದ್ರು. ಇನ್ನು ಕುರುಕ್ಷೇತ್ರ ಸಿನಿಮಾದ ಬಳಿಕ ದರ್ಶನ್ ಅವರು ರಾಬರ್ಟ್ ಸಿನಿಮಾವನ್ನ ಮಾಡಿದ್ರು. ಆ ಒಂದು ಸಿನಿಮಾ ಕೇವಲ ಕನ್ನಡ ಹಾಗೂ ತೆಲುಗಿನಲ್ಲಿ ಮಾತ್ರ ರಿಲೀಸ್ ಆಯಿತು. ಆದ್ರೆ ಹಿಂದಿಗೆ ಡಬ್ ಆಗಿ ಆ ಒಂದು ಸಿನಿಮಾವು ಕೂಡ ಯೂಟ್ಯೂಬ್ ನಲ್ಲಿ ರಿಲೀಸ್ ಆಯಿತು. ಹಿಂದಿಗೆ ಡಬ್ ಆಗಿ ರಿಲೀಸ್ ಆದಂತಹ ದರ್ಶನ್ ಅವರ ರಾಬರ್ಟ್ ಸಿನಿಮಾವನ್ನ ಬರೋಬ್ಬರಿ 125 ಮಿಲಿಯನ್ ಹಿಂದಿಯ ಆಡಿಯನ್ಸ್ಗಳು ರಾಬರ್ಟ್ ಸಿನಿಮಾವನ್ನ ನೋಡಿದ್ರು. ಹಿಂದಿಗೆ ಡಬ್ ಆದಂತಹ ದರ್ಶನ್ ಅವರ ರಾಬರ್ಟ್ ಸಿನಿಮಾಗೆ ಬರೋಬ್ಬರಿ 13 ಲಕ್ಷ ಲೈಕ್ಸ್ಗಳು ಹಾಗೆ 27,000 ಕಮೆಂಟ್ಸ್ಗಳು ಬಂದಿವೆ. ದರ್ಶನ್ ಅವರ ರಾಬರ್ಟ್ ಸಿನಿಮಾವನ್ನ ನೋಡಿದಂತಹ ಸಾಕಷ್ಟು ಜನ ಹಿಂದಿಯ ಆಡಿಯನ್ಸ್ಗಳು ದರ್ಶನ್ ಅವರ ಹೈಟ್ ಹಾಗೂ ಅವರ ಆಕ್ಟಿಂಗ್ಗೆ ಫ್ಯಾನ್ ಆಗಿದ್ದಾರೆ. ನೀವು ಆ ಕಮೆಂಟ್ಗಳನ್ನು ಕೂಡ ನೋಡಬಹುದು. ಇನ್ನು ದರ್ಶನ್ ಅವರ ನವಗ್ರಹ, ಐರಾವತ ಹೀಗೆ ಸಾಕಷ್ಟು ಸಿನಿಮಾಗಳು ಹಿಂದಿಗೆ ಡಬ್ ಆಗಿ ರಿಲೀಸ್ ಆಗಿವೆ. ಈ ಸಿನಿಮಾಗಳಿಗೆ ಅಲ್ಲಿನ ಆಡಿಯನ್ಸ್ ಗಳಿಂದಲೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಈಗಾಗಲೇ ಹಿಂದಿಯ ಸಾಕಷ್ಟು ಜನ ಆಡಿಯನ್ಸ್ಗಳು ದರ್ಶನ್ ಅವರ ಸಾಕಷ್ಟು ಸಿನಿಮಾಗಳನ್ನ ನೋಡಿದ್ದಾರೆ. ಹೀಗಾಗಿನೇ ಕಾಟೇರ ಸಿನಿಮಾವನ್ನ ಹಿಂದಿಯಲ್ಲೂ ಕೂಡ ರಿಲೀಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, ದರ್ಶನ್ ಅವರ ಕಾಟೇರ ಸಿನಿಮಾ ಕನ್ನಡದಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆದ ಹಾಗೆ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲೂ ಕೂಡ ಸದ್ದನ್ನ ಮಾಡಬೇಕು. ಹೀಗಾಗಿ ಕಾಟೇರ ಸಿನಿಮಾವನ್ನ ಆದಷ್ಟು ಬೇಗ ಬೇರೆ ಭಾಷೆಗಳಲ್ಲೂ ಕೂಡ ರಿಲೀಸ್ ಮಾಡಬೇಕು. ಅದರಲ್ಲೂ ಕಾಟೇರ ಸಿನಿಮಾವನ್ನ ಹಿಂದಿಯಲ್ಲಿ ಆದಷ್ಟು ಬೇಗ ರಿಲೀಸ್ ಮಾಡಬೇಕು. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.